ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಮೊದಲೆಲ್ಲ ಸತ್ಯನಾರಾಯಣ ಪೂಜೆ ಪ್ರಸಾದ ಅಂತ ಹೇಳಿದರೆ ಹೆಚ್ಚಾಗಿ ಬಾಂಬೆ ರವೆಯಿಂದನೇ ಮಾಡೋದಲ್ವ ಸಪಾತ ಭಕ್ಷ್ಯ. ಇವಾಗೆಲ್ಲ ಏನಂತ ಹೇಳಿದರೆ ಗೋಧಿ ಹಿಟ್ಟಿನಿಂದ ಜಾಸ್ತಿ ಮಾಡ್ತಾರೆ. ನಾನು ತುಂಬ ಕಡೆಗೆ ಪೂಜೆಗೆ ಹೋಗಿದ್ದೀನಿ. ಕೆಲವು ಕಡೆ ನಾನು ನೋಡಿದ್ದೀನಿ ಏನಂತ ಹೇಳಿದರೆ ಗೋಧಿ ಹಿಟ್ಟಿಂದನೇ ಸಪಾತ ಭಕ್ಷ್ಯ ಮಾಡ್ತಾರೆ. ಸೊ ಅದನ್ನೊಂದ್ಸಲ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಕೂಡ. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರಿಬೇಕು. ಗ್ಯಾಸ್ನ ಮಾತ್ರ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ, ಇಲ್ಲಾಂತ ಹೇಳಿದರೆ ತಲೆ ಹಿಡಿಯುತ್ತೆ, ಸೀದೋಗುತ್ತೆ ಹಿಟ್ಟು. ಹಿಟ್ಟು ತುಂಬಾ ಲೈಟ್ ವೆಯ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರಿತಾನೆ ಇರಬೇಕಾಗತ್ತೆ. ನಿಮಗೆ ಕರೆಕ್ಟಾಗಿ ಟೈಮಿಂಗ್ಸ್ ಹೇಳಬೇಕು ಅಂತ ಹೇಳಿದರೆ 10 ನಿಮಿಷ ಹುರ್ಕೊಂಡಿದ್ದೀನಿ ನಾನು. 10 ನಿಮಿಷ ಇದನ್ನು ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಹುರಿತೀರ ಇದನ್ನು ಅಷ್ಟು ಚೆನ್ನಾಗಿ ಬರುತ್ತೆ ಸಪಾತ ಭಕ್ಷ್ಯ. ಸೊ ಈ ಥರ ನೋಡಿ ತುಂಬಾ ಲೈಟ್ ವೆಯ್ಟ್ ಆಗಬೇಕು. ಸೊ ಇದು ಇವಾಗ ಆಗಿದೆ. ಇದನ್ನು ಇವಾಗ ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಬೆಲ್ಲ ನಾನಿಲ್ಲಿ ಕರಗೋದಿಕ್ಕೆ ಅಂತ ಇಡ್ತಾಯಿದ್ದೀನಿ. 2 ಕಪ್ ನೀರು ಇಟ್ಕೊಂಡು 1 ಕಪ್ ಬೆಲ್ಲ ಹಾಕಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟಿನ ಮೆಜರ್ಮೆಂಟ್ ತೊಗೊಂಡಿದ್ದೀನೋ ಅದೇ ಕಪ್ನ ಅಳತೆಯಿಂದನೇ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಹಾಕ್ತಾ ಹೋಗ್ತೀನಿ. ಹಾಗೆ 2 ಕಪ್ ನೀರಿಗೆ 1 ಕಪ್ ಬೆಲ್ಲ. ಸ್ವೀಟ್ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನು ಅರ್ಧ ಕಪ್ ತುಪ್ಪ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಜಾಸ್ತಿ ತುಪ್ಪ ಹಾಕೋಬೋದು. ನಮಗೆಲ್ಲ ಜಾಸ್ತಿ ತುಪ್ಪ ಆದರೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಒಂದು ಮೀಡಿಯಮಲ್ಲಿ ಇದ್ರೇ ಚೆಂದ ಅಂತ ಅಂದ್ಬಿಟ್ಟು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಅರ್ಧ ಕಪ್ ತುಪ್ಪನ ಈ ರೀತಿ ಬಿಸಿ ಆಗ್ಲಿಕ್ಕೆ ಇಟ್ಬಿಟ್ಟು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಅಂದರೆ ನಮ್ಮ ಮನೆಯಲ್ಲಿ ಅದು ದೊಡ್ಡ ದೊಡ್ಡ ಪೀಸು ಗೋಡಂಬಿ ಸಿಕ್ಕಿದರೆ ಅದನ್ನು ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದರೆ ತೆಗೆದು ಸೈಡಲ್ಲಿ ಇಡ್ತಾರೆ. ಹಾಗಾಗಿ ಸಣ್ಣ ಪೀಸ್ ಕಟ್ ಮಾಡಿದರೆ ಅದ್ರ ಜೊತೆಗೆ ತಿನ್ನೋದು ಗೊತ್ತಾಗಲ್ಲ ಅಲ್ವಾ, ಸಪಾತ ಭಕ್ಷ್ಯದ ಜೊತೆಗೆ ತಿನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಸಣ್ಣ ಪೀಸ್ ಥರ ಕಟ್ ಮಾಡಿ ಇವಾಗ ಅದನ್ನು ಕೂಡ ಹುರಿತಾ ಇದ್ದೀನಿ. ಅದನ್ನು ಇವಾಗ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದು ಸಾಕು. ನೀವು ಬೇಕಿದ್ದರೆ ದ್ರಾಕ್ಷಿ ಹಾಕೋಬೋದು. ನಾನು ಯಾವುದೇ ಸ್ವೀಟ್ ಮಾಡಬೇಕಿದ್ರೂ ಕೂಡ ದ್ರಾಕ್ಷಿ ತುಂಬಾ ಕಡಿಮೆ ಉಪಯೋಗಿಸ್ತೀನಿ. ನನಗೊಂಥರ ಹುಳಿ ಅಂತ ಅನಿಸುತ್ತೆ, ಅದು ಸ್ವೀಟ್ ಜೊತೆಗೆ ಅಷ್ಟೊಂದು ಇಷ್ಟಪಡಲ್ಲ ನಾನು ದ್ರಾಕ್ಷಿ ಹಾಕೋದು. ಹಾಗಾಗಿ ನಾನು ಬರೀ ಗೋಡಂಬಿ ಮಾತ್ರ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಇವಾಗ ಉಳಿದ ತುಪ್ಪ ಇದೆಯಲ್ವ, ಆ ತುಪ್ಪಕ್ಕೆ ನಾನಿಲ್ಲಿ ಹುರಿದಿಟ್ಟಂತಹ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವಾಗ ಇದನ್ನು ವಾಪಸ್ಸು ಹುರಿಬೇಕು. ಇದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದರೆ ಸ್ವಲ್ಪ ಬ್ರೌನ್ ಕಲರ್ಗೆ ಬರಬೇಕು. ಇದು ಅಲ್ಲಿ ತನಕ ಹುರಿತಾನೇ ಇರಬೇಕು ತುಪ್ಪದ ಜೊತೆ. ಇದನ್ನು ಕಲರ್ ಚೇಂಜ್ ಆಗೋ ತನಕ ಹುರಿಬೇಕಾಗತ್ತೆ, ಇಲ್ಲಾಂತ ಹೇಳಿದರೆ ಅದಷ್ಟು ಚೆನ್ನಾಗಿ ಬರಲ್ಲ. ನಾವು ಏನು ಸ್ವೀಟ್ ಮಾಡ್ತೀವಿ ನೋಡಿ ಅದಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಇದನ್ನು ಕಲರ್ ಚೇಂಜ್ ಆಗೋ ತನಕ ಹುರಿಬೇಕು. ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಹುರ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಹಾಗೆ ಈ ಕಡೆ ಬೆಲ್ಲದ ನೀರು ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಸೋಸ್ಕೋಬೇಕು. ಬಿಸಿಯಾಗಿರಬೇಕಿದ್ರೇ ಹಾಕಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಇಲ್ಲಿ ಕಲರ್ ಚೇಂಜ್ ಆಗಿದೆ ಅಲ್ವಾ, ಇಲ್ಲಿ ತನಕ ಹುರಿಬೇಕಾಗತ್ತೆ. ನಂತರ ಇವಾಗ ನಾನು ಬಿಸಿ ಬಿಸಿ ಆಗಿರುವಂತಹ ಬೆಲ್ಲದ ನೀರನ್ನು ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡ್ಬಿಟ್ಟು ಆಮೇಲೆ ಈಗ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಆಗಲ್ಲ, ನೀವು ಭಯ ಪಡಬೇಕು ಅಂತೇನಿಲ್ಲ. ಫಸ್ಟು ಸ್ವಲ್ಪ ಗಂಟು ಥರ ಕಾಣಿಸಿದ್ರು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡಿದರೆ ಆಗುತ್ತೆ. ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಂಡಿರ್ತೀವಲ್ವ ನಾವು, ಹಾಗಾಗಿ ಯಾವುದೇ ರೀತಿಯಾದಂತಹ ಭಯ ಬೇಡ, ಚೆನ್ನಾಗಿ ಬರುತ್ತೆ ಇದು. ನೀವು ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಗಂಟಿದ್ದಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಮ್ಮದು ಸ್ವೀಟ್ ಏನಿದೆ ನೋಡಿ ಅದು ರೆಡಿಯಾಗಿದೆ. ಪಾತ್ರೆ ಬಿಟ್ಕೊಳ್ತಾ ಇದೆ ನೋಡಿ. ಇದಕ್ಕೆ ನಾವು ತುಪ್ಪ ಹಾಕಿದ್ದೀವಲ್ವ ಅದು ಕೂಡ ಇವಾಗ ನಮಗೆ ಪಾತ್ರೆ ಸೈಡಲ್ಲೆಲ್ಲ ಕಾಣಿಸ್ತಾ ಇದೆ. ಈ ರೀತಿ ಪಾತ್ರೆಯಿಂದ ಸ್ವೀಟ್ ಬಿಡಬೇಕು, ಆವಾಗಲೇ ಅದು ಪೂರ್ತಿಯಾಗಿ ರೆಡಿಯಾಗಿದೆ ಅಂತ ಅರ್ಥ. ನಿಮಗೇನಾದರೂ ಸ್ವೀಟ್ ಜಾಸ್ತಿ ಬೇಕು, ನಮಗೆ ಜಾಸ್ತಿ ಸ್ವೀಟ್ ಇಷ್ಟ, ತುಪ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಕಪ್ ಬೆಲ್ಲ ಸೇರಿಸ್ಕೋಬಹುದು. ಹಾಗೆ ಒಂದು ಅರ್ಧ ಕಪ್ ತುಪ್ಪ ವಾಪಸ್ ಸೇರಿಸ್ಕೋಬಹುದು. ನಾನು ಅರ್ಧ ಕಪ್ ತುಪ್ಪ ಮಾತ್ರನೇ ಉಪಯೋಗಿಸಿದ್ದು. ಇಲ್ಲಿ 1 ಕಪ್ ತುಪ್ಪ ಹಾಕ್ಕೊಂಡು ಬೇಕಿದ್ದರೆ ನೀವು ಮಾಡ್ಬೋದು. ಒಂದ್ಸಲ ಇದನ್ನು ಟ್ರೈ ಮಾಡಿ, ತುಂಬಾ ಸುಲಭ ಮಾಡೋದು. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗೆ ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕು ಅಂತ ಹೇಳಿದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದು. ಈ ರೀತಿ ಮಾಡೋದ್ರಿಂದ ತುಂಬ ಒಂದು ನಿಮಗೆ ನಿಮ್ಮ ಹೆಲ್ತಿಗೆ ಬೆನಿಫಿಟ್ಸ್ ಕೂಡ ಇದೆ ಇದರಿಂದ. ಸೊ ಹಾಗಾಗಿ ಇದನ್ನು ಆರಾಮಾಗಿ ಮಾಡಿ ತಿನ್ಬೋದು. ಅಂದರೆ ಬೆಲ್ಲ ಯೂಸ್ ಮಾಡಿದ್ದೀನಿ, ತುಪ್ಪ ಯೂಸ್ ಮಾಡಿದ್ದೀನಿ, ಹಾಗೆ ಗೋಧಿ ಹಿಟ್ಟು ಯೂಸ್ ಮಾಡಿದ್ದು ಅಷ್ಟೇ ಅಲ್ವಾ. ಇದಕ್ಕೆ ಸಕ್ಕರೆ ಏನು ಬಳಸಿಲ್ಲ. ಹಾಗೆ ಮೈದಾ ಆಗಲಿ ಇನ್ನೂ ಬೇರೆ ಥರದ ಹಿಟ್ಟಾಗಲಿ ಯಾವುದೇ ಹಿಟ್ಟಾಗಲಿ ನಾನು ಬಳಸಿಲ್ಲ ಅಲ್ವಾ. ಬರೀ ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ ಅಷ್ಟೇ ಉಪಯೋಗಿಸಿದ್ದು. ಸಣ್ಣ ಮಕ್ಕಳಿದ್ರೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಪೂಜೆಗೆ ಹೋಗಿ ಬಂದಾಗಿನಿಂದ ನಾನು ಈ ಥರ ಒಂದು ಸಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮನೆಯಲ್ಲಿ. ನನಗಂತೂ ತುಂಬಾ ಇಷ್ಟ ಇದು. 1 ವಾರದವರೆಗೂ ಈ ಥರ ಮಾಡಿಟ್ರೆ ಏನು ಹಾಳಾಗಲ್ಲ, ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಒಂದು ಸ್ಟೀಲ್ ಕಂಟೈನರಲ್ಲಿ ಹಾಕಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ, ಹೊರಗಡೆನೇ ಇಟ್ಕೊಂಡು ತಿನ್ಬೋದು ಆರಾಮಾಗಿ. 1 ವಾರ ಆದ್ರೂ ಏನೂ ಹಾಳಾಗಲ್ಲ.
ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ನೋಡಿ, ಇದು ನ್ಯಾಚುರಲ್ ಕಲರ್ ಅಲ್ವಾ, ಇದಕ್ಕೆ ಯಾವುದೇ ರೀತಿಯಾದಂತಹ ಕಲರ್ ಕೂಡ ಉಪಯೋಗಿಸಿಲ್ಲ ಇಲ್ಲಿ ನಾನು. ನ್ಯಾಚುರಲ್ ಆಗಿ ಬಂದಂತಹ ಕಲರ್ ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೋ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.